ಇದೇನವ ಲಕ್ಷ್ಮಿ ನೀನು ಯಜಮಾನಪ್ಪ ಒಂಟೆ ಹೋದ್ನಲ್ಲ. ಪಾಪ ಏನು ಕೆಲಸಿತ್ತು ಏನೋ ಅಲ್ವಾ? ಹ್ಞೂನಮ್ಮ, ಅವ್ರಿಗೇನೋ ತುಂಬ ಮುಖ್ಯವಾದ ಕೆಲಸ ಇತ್ತಂತೆ. ಅವ್ರು ಪಾಪ ಅದೇ ಕೆಲಸ ಎಲ್ಲ ಬಿಟ್ಟು ಬಂದಿದ್ರು ಸುಭಾಷ್ ಅವ್ರಿಗೋಸ್ಕರ. ಅದೇ 1 ಗಂಟೆ ಆದಮೇಲೆ ಹೋಯ್ತೀನಿ ಅಂತ ಹೇಳಿದ್ರಾ. ಅದಕ್ಕೆ ಇನ್ನೇನು ಎಲ್ಲ ಮುಗೀತಲ್ಲ ಮಾತುಕತೆ, ಅದಕ್ಕೆ ಒಂಟೆ ಬಿಟ್ರತೆಗೆ. ಓ ಪಾಪ ಓಲಿ ಬಿಡು, ಪಾಪ ಏನು ಬದುಕಿತ್ತೋ ಏನೋ. ಸುಭಾಷಪ್ಪನಿಗೋಸ್ಕರ ಇಲ್ಲಿ ಗಂಟ ಬಂದವ್ರೆ. ಓಲಿ ಬಿಡವ, ಎಷ್ಟೇ ಆದ್ರೂ ಒಳ್ಳೆ ಅಳಿಯ ಸಿಕ್ಕೊಂಡ್ಕಂಡೆ ಮಗ ನಿಂಗೆ, ಚಿಂದಂತ ಅಳಿಯ ಬಿಡು. ಅಯ್ಯೋ ಅದು ಯಾಕಕ್ಕ ಹಂಗನ್ಕತೆ? ನಿನ್ನಳಿಯನುವ ಭಾರಿ ಒಳ್ಳೆವನ್ಕಂತವ, ಏನು ನೀನು ಯೋಚನೆ ಮಾಡಂಗಿಲ್ಲ ಗೊತ್ತೈತೆ. ಸುಭಾಷಪ್ಪ ಭಾರಿ ಒಳ್ಳೆ ಮನ್ಸೆ, ನೀನೇನು ಚಿಂತೆ ಮಾಡ್ಬಿಡಾಕ, ನಿಮ್ಮದೇಗಿರು. ನಿನ್ನ ಮಗಳು ಭಾರಿ ಚೆನ್ನಾಗಿರ್ತಾಳೆ, ಏನು ಯೋಚನೆ ಮಾಡಿಬಿಡ ಸರಿನಾ? ನಾವು ಹಾಗೆ ಲಕ್ಷ್ಮಿ ಮನೆಗೆ ಹೋಯ್ತಾ ಇರ್ತೀವಿ, ಸುಭಾಷಪ್ಪನ ಮನೆಗೆ ಹೋಯ್ತಾ ಇರ್ತೀವಿ, ನೀವು ಬನ್ನಿ. ಚೆನ್ನಾಗಿರ್ತಾರೆ, ಏನು ಯೋಚನೆ ಮಾಡಬೇಡ. ಇವಾಗ ಮದುವೆ ಮಾತುಕತೆ ಹೆಂಗೆ ಜಾತಕ ಎಲ್ಲ ಕೂಡಿ ಬಂತಲ್ಲ ಈಗ. ಯಾವತ್ತು ದಿನ ಕೊಟ್ಟವ್ರೆ ಪೂಜಾರಪ್ಪ? ಅಯ್ಯೋ ಮಗ ಕೊಟ್ಟವ್ರೆ ಕಣವೆ. ನಾವು ಹೆಂಗಿದ್ರು ಸಂಬಂಧ ಒಪ್ಪಿಗೆ ಆಯ್ತದಲ್ಲ ಅಂದ್ಬಿಟ್ಟು ಶಿವು ಕೈಲಿ ಕೊಟ್ಟು ಕಳಿಸಿದ್ದೆ ಜಾತಕವೇ. ಇನ್ನು ಸುಭಾಷಪ್ಪಂದು ತೋರಿಸ್ಕೊಂಡಿದ್ನಲ್ಲ, ಇಬ್ರದ್ದು ಜಾತಕ ಕೊಟ್ಟು ಕಳಿಸ್ದೆ. ಭಾರಿ ಚೆನ್ನಾಗಿ ಹೊಂದಾಣಿಕೆ ಆಯ್ತದೆ ಅಂತ ಹೇಳಿರು. ಅದಾದ್ಮೇಲೆ ಮಗ ಇನ್ನೊಂದು ಮುಂದಿನ ವಾರ ಒಳ್ಳೆ ಮುಹೂರ್ತ ಆಯ್ತಂತೆ ಕಣ್ಣೆ ಮಗ. ಮುಹೂರ್ತದಲ್ಲಿ ಮದುವೆ ಮಾಡಿದರೆ ಒಳ್ಳೇದಾಗ್ತದೆ ಅಂತ ಹೇಳೋರೆ. ನಾವಿವಾಗ ಹೆಂಗವ 1 ವಾರದಲ್ಲಿ ಮಾಡೋಕ್ಕಾಯ್ತದೆ? ನನಗೇನೋ 1 ವಾರದಲ್ಲೇ ಮಾಡೋ ಆಸೆ. ಅಯ್ಯೋ ನನ್ನ ಮಗಳು ನನ್ನ ಮನೆ ಬಿಟ್ಟು 1 ವಾರಕ್ಕೆ ಹೊಂಟೋಯ್ತಾಳಲ್ಲ ಅನ್ನೋ ಬೇಜಾರು. ಅಯ್ಯೋ ಅಕ್ಕ, ಏನು ನೀನು ಎಳೆ ಮಕ್ಕಳು ಬೇಜಾರು ಮಾಡ್ಕೊತಿಲ್ಲ. ಮಕ್ಕಳು ಯಾವತ್ತಿದ್ರು ಗಂಡನ ಮನೆಗೆ ಹೋಗ್ಲೇಬೇಕು. ನೀನು ಹಂಗೆಲ್ಲ ಬೇಜಾರು ಮಾಡ್ಕೊಬೇಡ, ಸುಮ್ಮನಿರು. ಎಲ್ಲೋ ತಾಳೆ ನಮ್ಮ ಜೊತೆಗೆ ಇರ್ತಾಳೆ ಸರಸ್ವತಿ. ಇನ್ನೆಲ್ಲಿ ಲಕ್ಷ್ಮಿ ಮನೆಗೂ ಅಲ್ಗೂ ಅಡ್ಡಾಡ್ಕೊಂಡು ಇರ್ತಾಳೆ. ನೀನೇನು ಚಿಂತೆ ಮಾಡಬೇಡ, ಸುಮ್ಮನಿರು ನೀನು. ಇವಾಗ ಲಕ್ಷ್ಮಿ ಏನು ಸರಸ್ವತಿ ಮದುವೆ ಆಯ್ತಿದ್ದಂಗೆ ಶಿವುಗೆ ನೋಡ್ಕೊಂಡು ನೀನು ಗೊತ್ತಾಯ್ತಾ? ಇವಳು ಹೋದ್ಲು ಅಂತ ಚಿಂತೆ ಮಾಡ್ಕೊಂಡು ಕೂತ್ಕೊಬೇಡ. ನಿನ್ನ ಮಗಳು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತಾಳೆ ಸರಿನಾ? ಏನೋ ಕಣವ, ಭಾರಿ ಬೇಜಾರು. ನಮ್ಮ ಸರಸ್ವತಿ ಮನೆಗಿಲ್ಲ ಅಂದರೆ ಕೆಲ್ಸಕ್ಕೆ ಹೋಗಿ ಯಾವಾಗ ಬರ್ತಾಳಪ್ಪ ಅನ್ನಂಗೆ ಆಯ್ತದೆ. ಮನೆ ಬಿಟ್ಟು ಹೋದ್ರೆ ಅವಳು, ಇನ್ನು ಮದುವೆ ಮಾಡ್ಕೊಂಡು ಗಂಡು ಮನೆಗೆ ಹೊಂಟೋದ್ರೆ ನಮಗೆ ಎಷ್ಟು ಬೇಜಾರಾಗಲ್ಲ. ಹೆಂಗಿರ್ಬೇಕೋ ಮನೇಲಿ ಗೊತ್ತಿಲ್ಲ. ಅಯ್ಯೋ ಅಮ್ಮ, ಬೇಜಾರು ಮಾಡ್ಕೊಬೇಡಿ, ಸುಮ್ಮನಿರಿ. ನಾನು ಮೊದಲು ಹಂಗೆ ಇರ್ತಿದ್ದೆ, ನಮ್ಮ ಅವ್ವನು ಮೊದಲು ಹಂಗೆ ಆಡೋದು. ಇವಾಗ ಎಲ್ಲ ಒಂದು ಇದು ಮಾಡ್ಕೊಬಿಟ್ಟವ್ರೆ. ನಿಮಗೂ ಹಂಗೆ ಸರೋಯ್ತದೆ, ರೂಢಿ ಆಯ್ತದೆ, ಸುಮ್ಮನಿರಿ. ಇವಾಗ ಇರ್ಬೇಕಾದ್ರೆ ಇಷ್ಟು ಬೇಜಾರು ಮಾಡ್ಕೊಬೇಡಿ. ಆಮೇಲೆ ಸರಸ್ವತಿ ಕೇಳಿಸ್ಕೊಂಡ್ರೆ ಅವಳು ಬೇಜಾರು ಮಾಡ್ಕೋತಾಳೆ. ಸುಮ್ಮನಿರಿ ನೀವು. ಇಷ್ಟೊಂದು ಬೇಜಾರು ಮಾಡ್ಕೊಂಡ್ರೆ ಹೆಂಗೆ? ಏನೋ ಕಳವ, ನಂಗಂತೂ ನನ್ನ ಮಗಳನ್ನ ಒಂದು ಇನ್ಕನ ಬಿಟ್ಟಿರೋಕ್ಕೆ ಎಷ್ಟು ಬೇಜಾರಾಗ್ತದೆ ಗೊತ್ತಾ? ಅವಳೆಲ್ಲನವ ಈ ಸ್ಕೂಲ್ಗೆ ಫ್ರೆಂಡ್ಸ್ಗಳ ಜೊತೆಗೆ ಒಂದ್ಸರಿಗೆ 3 ದಿನ ಟ್ರಿಪ್ಪು ಪಪ್ಪು ಅಂತ ಹೋಗಿದ್ಲು. ಅವಾಗ ಮನೆಗೆ ಇರೋಕ್ಕಾಯ್ತಿರ್ಲಿಲ್ಲ. ಎಷ್ಟು ಬೇಜಾರಾಗೋದು. ಎಷ್ಟೊತ್ತಿಗೆ ಬಂದೇನವ ಅಂತ ಎಷ್ಟು ಫೋನ್ ಮಾಡಿಬಿಟ್ಟಿದ್ದೀನೋ. ಅದು ಕಂಡು ಅವಳು ಎಲ್ಲೂ ಹೋಯ್ತಾ ಇರಲಿಲ್ಲ. ಇವಾಗ ಗಂಡದ ಮನೆಗೆ ಶಾಶ್ವತವಾಗಿ ಹೋಯ್ತಾಳೆ. ಏನು ಮಾಡೋದೋ ಏನೋ. ಅಯ್ಯೋ ಅಕ್ಕ, ಯಾಕಕ್ಕ ಸುಮ್ಮನಿರು. ನಿನ್ನ ಮಗಳು ಎಲ್ಲೂ ಹೋಯ್ತಾ ಇಲ್ಲ. ಅವಳು ಸುಭಾಷಪ್ಪನ ಮನೆಗೆ ಇರ್ತಾಳೆ. ನೀನು ಬೇಕಾದ್ರೆ ಬಂದಾಗ ಬಂದು 1 ವಾರ ಇದ್ದು ಅಲ್ಲೇ ನೋಡ್ಕೊಂಡು ಒಳ್ಳೆ ಇದು ಮಾಡಿವಂತೆ. ನೀನು ಸುಮ್ಮನಿರು, ಬೇಜಾರು ಮಾಡ್ಕೊಬೇಡ. ಸರಿ ಬಿಡ್ನೆ ಮಗ, ಏನೋ ಮಾಡೋದಾಯ್ತದೆ. ಸರಿ, ಇವಾಗ ಮದುವೆ ಗೊತ್ತು ಮಾಡಿದ್ದೀವಲ್ಲ, ಯಾವಾಗ ಗೊತ್ತು ಮಾಡೋದು ಅಂತ ಯಾವ್ದಕ್ಕೂ ಸಿಗು ಹೇಳ್ಬಿಡ ಮುಂಚೆಗೆ ಅಂತ ಹೇಳೋನೆ. ಛತ್ರ ಎಲ್ಲ ಹುಡುಕ್ಬೇಕಲ್ಲ, ಇನ್ನು ಬಟ್ಟೆ ತರಬೇಕು, ಅದು ಇದು ಇದ್ದೇ ಇರ್ತದಲ್ವ, ಮನೆ ಹೆಚ್ಕಟ್ಟು ಮಾಡ್ಕೋಬೇಕು ಒಂದೊಂದೇ ಮದುವೆ ಅಂದಮೇಲೆ. ಎಲ್ಲ ಇಲ್ವಾ ಮೊರೆ, ಮಾಡ್ತೀವಿ ಸುಮ್ಮನಿರಿ ನೀವು, ಏನು ತಲೆಗೆಡ್ಸ್ಕೊಬಿಡಿ ಸರಿನಾ? ಹಂಗಲ್ಲ ಭೋಜನ, ನನ್ನ ಮಗ ಶಿವು ಮದುವೆ ಜೋರಾಗಿ ಆಗ್ಬೇಕಂತ ಅವನಿಗೆ. ನನ್ನ ತಂಗಿ ಮದುವೆ ಅದು ಎಷ್ಟೇ ಲಕ್ಷ ಖರ್ಚಾಗ್ಬಿಡ್ಲಿ ಮಾಡ್ತೀನಿ, ನಾನು ಜೋರಾಗೆ ಮಾಡೋದು ಅನ್ಕೊಂಡು ಕೂತಾನೆ. ಸುಭಾಷಪ್ಪನವ್ರು ನೋಡಿದರೆ ಇಲ್ಲ, ಸುಮಾರಾಗಿ ಮದುವೆ ಮಾಡಿ ಸಾಕು ಅಂತ ಹೇಳ್ತವ್ರೆ. ಇವಾಗ ನಾನು ಹೆಂಗೆ ಮಾಡೋದು ಅಂತ ತಲೆ ಕೆಟ್ಟೋಗೈತೆ. ಏನು ಮಗ ಮಾಡೋದು, ಇಬ್ಬರು ಒಂದೊಂಥರ ಹೇಳ್ತಾರಲ್ಲ. ಆದ್ಮೇಲೆ ಸುಮ್ಮನೆ ಸಾಲ ಮಾಡ್ಕೊತಾನೆ ಶಿವು. ಎಷ್ಟು ಸಾಲ ಅಂತ ಮಾಡೋದು, ಅವೆಲ್ಲ ತೀರ್ಸೋದಕ್ಕೆ ಸಾಕಾಗೋಯ್ತದೆ. ಇನ್ನು ಶಿವು ಮದುವೆ ಮಾಡೋದು ಹೆಂಗೆ, ಅದೊಂದು ಚಿಂತೆ ನನಗೆ. ಅದಕ್ಕೆ ಬೇಡ ಕಣಪ್ಪ ಅಂತ ಆವಾಗಲೇ ಈಚ ಕಡೆ ಸರಸ್ವತಿ ಸುಭಾಷ್ ಏನೋ ಮಾತಾಡ್ತೀವಿ ಅಂತ ಹೋದ್ರಲ್ಲವೇ, ಆವಾಗ ಶಿವನು ಬಂದಲ್ಲ ನನ್ನ ಜೊತೆಗೆ. ಬೇಡ ಕಣಪ್ಪ, ಸುಮಾರಾಗಿ ಹೆಂಗಿದ್ರು ಗಂಡಿನ ಕಡೆಯವರೇ ಒಪ್ಕೊಂಡವ್ರೆ, ಸುಮಾರಾಗಿ ಮಾಡ್ಕೋತೀವಿ ಅಂತ. ಇನ್ನು ನಮ್ಮದೇನು ಸುಮ್ಮನಿರು ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ನಾನು 5 ಲಕ್ಷಕ್ಕೆ ಹೇಳಿದ್ದೀನಿ ಯಾರಿಗೂ, ಸಾಲ ಮಾಡಿದ್ರು ಸರಿ ನನ್ನ ತಂಗಿ ಮದುವೆ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತ ಇದು ಮಾಡ್ತಾವನೆ.
ಏನು ಮಾಡೋದು ಮಗ, ನೀನೇ ಬುದ್ಧಿ ಹೇಳ್ಬೇಕು ಶಿವುಗೆ. ಸುಮಾರಾಗಿ ಒಂದು ದೇವಸ್ಥಾನದಾಗ ಮದುವೆ ಮಾಡಿರ ಆಗಕ್ಕಿಲ್ವಾ? ಸುಭಾಸಪ್ಪನು ಅದೇ ಹೇಳ್ತಾ ಇರೋದು. ಓ ಸುಮ್ಮನಿರಕ ಓಲೇತೆಗೆ ತಲೆಗೆಡ್ಸ್ಕೊಬೇಡ. ನಾವು ಮಾತಾಡ್ತೀವಿ ಸುಮ್ಮನಿರು. ಅವನಿಗೆ ಒಬ್ಳೆ ತಂಗಿ ಅಲ್ವಾ, ಅದಕ್ಕೆ ಈ ಪಟ್ಟಿ ಇದು ಮಾಡ್ತಾನೆ ಪಾಪ. ಅವನೇನು ತಪ್ಪಿಲ್ಲ, ನಾನು ಹೇಳ್ತೀನಿರು. ಹ್ಞೂ ಅಮ್ಮರೇ, ನಾವು ಹೇಳ್ತೀವಿ ಬಿಡಿ, ನೀವೇನು ತಲೆಗೆಡ್ಸ್ಕೊಬೇಡಿ, ಹೇಳ್ತೀವಿ ನಾವು. ಹ್ಞೂ ಅಷ್ಟೇನೇನು ಇಲ್ಲ. ಇನ್ನು ಎಷ್ಟು ಸಲ ಅಂತ ಮಾಡೋದು? ಇರೋ ಸಾಲ ಎಲ್ಲ ಹೆಂಗೋತ್ತಾಗೆ ಸರಸ್ವತಿನೂ ಕೆಲ್ಸಕ್ಕೋಗಿ ಅವಳು ಓದಿದ್ದೆಲ್ಲ ಪಾಪ ಅವಳು ತೀರ್ಸವಳೆ. ನಮ್ಮ ಶಿವನು ಮನೆದು ಅದು ಇದು ಅಂತ ಪಾಪ ಖರ್ಚಿಗೆಲ್ಲ ಅವನೇ ಮಾಡ್ಕೊತಾನೆ. ಏನೇನಿದ್ರು ಎಲ್ಲ ಅವನೇ ತಗೊಬರೋದು. ಆದರೆ ಈ ಮದುವೆಗೆ 5-6 ಲಕ್ಷ ಸಾಲ ಮಾಡಿರೆ ಹೆಂಗೆ ತೀರ್ಸೋದು ನಾವು? ಅದಕ್ಕೆ ರವಟ ಇನ್ನೇನು ಇಲ್ಲ. ಪಾಪ ಎಲ್ಲ ಮೈ ಮೇಲೆ ಎಳ್ಕೊತಾನಲ್ಲ ಅಂತ ನಾನು ಇದು ಮಾಡ್ತಾಯಿದ್ದೀನಿ. ಹ್ಞೂ ಅರ್ಥ ಆಯ್ತದ ಬಿಡಕ್ಕ, ನಮಗೂ ಅರ್ಥ ಆಯ್ತದೆ. ನಾವು ಹೇಳ್ತೀವಿ ಸುಮ್ಮನಿರು, ತಲೆ ಕೆಡ್ಸ್ಕೊಬೇಡ ನೀನು. ಹೂ ಕಡೆ ಮಗ, ಅಷ್ಟೇ, ಇನ್ನೇನು ಇಲ್ಲ. ಇದೇನು ಸುಭಾಸು ಸರಸ್ವತಿ ಮಾತಾಡ್ತೀವಿ ಅಂತ ಹೋದವ್ರು ಬರಲೇ ಇಲ್ವಲ್ಲ? ಕರ್ಕೊಬರ್ಲ? ಏ ಯಾಕವು ಸುಮ್ಮನಿರು. ಏನು ತಿಳಿದು ತಿಳಿದೇ ಮಾತಾಡ್ತೀಯಕ್ಕ? ಅವರೇ ಬರ್ತಾರೆ. ನಾವೇನು ಹಂಗೆಲ್ಲ ಕರೀತಾರೆ? ಬರ್ತಾರೆ ತಗೋ. ಇನ್ನೇನಿಲ್ಲ ಅಡ್ಡಾಡ್ಕೊಂಡು ಏನೋ ಮಾತಾಡಬೇಕು ಅಂತ ಸುಭಾಸಪ್ಪ ಅಲ್ವಾ ಕರ್ಕೊಂಡು ಹೋಗಿದ್ದು. ನೋಡಂತ ಬರ್ತಾರೆ. ಏನೋ ಮಾತಾಡ್ಕೊತಾರೆ ಬಿಡಕ್ಕ ಈಗಿನ ಕಾಲದವರು. ಹಂಗಲ್ಲ ಕಣ್ಣು ಮಗ, ಊಟ ಮಾಡಿಲ್ಲ, ಏನು ತಿಂದಿಲ್ವಲ್ಲ ಸುಭಾಸಪ್ಪನವರು. ಬಂದಾಗಿಂದ ಒಂದು ಲೋಟ ನೀರು ಕುಡ್ದಿಲ್ಲ ಪಾಪ. ಅದಕ್ಕೆ ಬೆಳಗ್ಗೆ ನಾಷ್ಟ ತಿನ್ಕೊಂಡು ಬಂದಿರ್ಲಿವೋ ಅಂತ. ಆಲೆ 1:30 ಆಯ್ತಾ ಬಂತು. ಅದಕ್ಕೆ ಇನ್ನೇನು ರಾಹುಲಪ್ಪ ಊಟ ಮಾಡ್ಕೊಂಡು ಹೋದ್ರು. ಇನ್ನು ನೀವು ಎದೊಳಿ ಕೈ ತೊಳ್ಕೊಳ್ಳಿ, ಊಟ ಮಾಡಿರಂತೆ. ಅಯ್ಯೋ ಬರಲಿ ಬುಡಿ ಅಮ್ಮರೇ, ಏನು ಅರ್ಜೆಂಟು? ಬರಲಿ ಶಿವಪ್ಪನು ಬರಲಿ, ಸುಭಾಸಪ್ಪ ಆಮೇಲೆ ಸರಸ್ವತಿ ಅವನು ಬರಲಿ, ಆಮೇಲೆ ಊಟ ಮಾಡಿರ ಆಯಿತು. ಅದಕ್ಕೆ ಹೋಗಿ ಕರ್ಕೊಬತ್ತೀನಿ. ಊಟ ಮಾಡಿದ್ಮೇಲೆ ಬೇಕಾಗಿ ಓಟದ ಕಾಲ ಕೂತ್ಕೊಂಡು ಮಾತಾಡ್ಕೊಳ್ಳಿ. ನಾನು ಏನು ಕೇಳಕ್ಕೆ ಹೋಗಿಲ್ಲ, ಊಟ ಮಾಡಲಿ ಅಂತ ಅಷ್ಟೇ. ಕರ್ದು ಬರಲ ಅಮ್ಮ? ನಾನೇ ಹೋಗ್ತೀನಿ ಬಿಡಿ, ಕರ್ದು ಬರ್ತೀನಿ. ಬರ್ತಾರೆ ನೀರಿ ನೋಡೋಣ, ಇನ್ನೇನು ಬರ್ಬೋದು ಪಾಪ. ನಾವು ಕರೆದ್ರೆ ಚೆನ್ನಾಗಿರಲ್ಲ. ನೋಡೋಣ ಇರಕ್ಕ, ಬರ್ಬೋದೇನೋ. ಏನಕ್ಕ ನೋಡು ಎಂತ ಒಳ್ಳೆ ಅಳಿಯ ಸಿಕ್ಕೋನೆ ಅಂತ ಪುಣ್ಯ ಮಾಡಿದ್ಯಾ. ಅಯ್ಯೋ ಇದೇನಿದು, ಇವರೇನು ಮಾತಾಡಬೇಕು ಅಂತ ಕರ್ಕೊಬಂದು ಅವಾಗಿಂದನೂ ಸುಮ್ಮನೆ ನಿಂತವ್ರಲ್ಲ. ನಾನೇ ಮಾತಾಡಲ ಏನು? ಇಲ್ಲಿ ನೋಡಿ ಸುಭಾಷ್ ಅವರೇ. ಹೇಳಿ ಸರಸ್ವತಿ ಅವರೇ. ಅಲ್ಲ ನೀವೇ ಅಲ್ವಾ ಏನೋ ಮಾತಾಡಬೇಕು ಅಂತ ಕರ್ಕೊಬಂದಿರಿ. ಹೇಳಿ ಸುಭಾಷ್ ಅವರೇ, ಏನು ವಿಷಯ? ಅಂದರೆ ನಿಮಗೆ ಈ ಮದುವೆ ಒಪ್ಪಿಗೆ ಇಲ್ವಾ? ಅಯ್ಯೋ ಹಂಗೆಲ್ಲ ಏನು ಅನ್ಕೋಬೇಡಿ ಸರಸ್ವತಿ ಅವರೇ. ನೋಡಿ, ನಂಗೆ ಗೊತ್ತಿಲ್ಲ, ನಾನು ಹೆಂಗೆ ಮಾತಾಡಬೇಕು ಏನು ಮಾತಾಡ್ಬೇಕಂತ ಗೊತ್ತಾಗ್ತಾಯಿಲ್ಲ. ನೀವು ಅವತ್ತು ಅಷ್ಟು ಹೇಳ್ಬಿಟ್ಟು ಹೊಂಟೋದ್ರಿ. ಅದಾದಮೇಲೆ ನೋಡಿ, ನಿಮ್ಮನ್ನು ಒಪ್ಕೊಳಕ್ಕೆ ನನಗೇನು ಪ್ರಾಬ್ಲಮ್ ಇಲ್ಲ. ಆದರೆ ನೀವು ಯಾರು ಫೋರ್ಸಿಗೆ ಒಪ್ಕೊಂಡಿದ್ದೀರೋ ಅನ್ನೋ ಒಂದು ಇದು ಅಷ್ಟೇ ನನಗೆ. ನಿಮಗೆ ಗೊತ್ತಲ್ವಾ ನನಗಿದು 2ನೇ ಮದುವೆ ಅಂತ. ಅಯ್ಯೋ ಇದೇನು, ನೀವೇ ಎಷ್ಟೊಂದು ಸರಿ ಹೇಳಿದ್ದೀರಲ್ಲ. ನಂಗೆ ಆಲ್ರೆಡಿ ಮದುವೆ ಆಗಿತ್ತು. ಅವ್ರ ಸ್ಟೋರಿ ಎಲ್ಲ ಹೇಳಿದ್ರಿ ಅಲ್ವಾ? ಅಂದರೆ ಯಾವಾಗಲೂ ಏನೋ ಪ್ರಾಬ್ಲಮ್ ಆಗಿ ಎಲ್ಲ ಗೊತ್ತಲ್ವ ನನಗೆ. ಅಂದರೂ ಯಾಕೆ ಈ ಥರ ಯೋಚನೆ ಮಾಡ್ತಾಯಿದ್ದೀರಾ? ನೋಡಿ, ನಾನು ಯಾರು ಫೋರ್ಸಿಗಂತ ಏನು ಒಪ್ಕೊಂಡಿಲ್ಲ. ಮನೇಲಿ ನೋಡಿರೋ ಹುಡುಗನ ಒಪ್ಕೊಂಡಂಗೆ ನಾನು ನಿಮ್ಮನ್ನು ಒಪ್ಕೊಂಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಇಲ್ಲ. ನಿಮ್ಮ ಮೇಲೆ ನನಗೆ ಏನು ಹೇಳ್ತಾರೆ, ನನಗೆ ಹೆಂಗೆ ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಆದರೆ ನಮ್ಮ ಮನೇಲಿ ನೀವೆಲ್ಲ ಒಳ್ಳೆ ಹುಡುಗ ಅಂತ ನೋಡಿ ಒಪ್ಕೊಂಡಿರ್ಬೇಕಾದ್ರೆ ನಮ್ಮದೇನಿದೆ ಹೇಳಿ? ಹಾಗಾಗಿ ನಾನು ಒಪ್ಕೊಂಡಿದ್ದೀನಿ. ಅದಾದಮೇಲೆ ಅವರೆಲ್ಲ ನಂಗೆ ಫೋರ್ಸ್ ಮಾಡಿದ್ರು, ಬಂಧನ ಮಾಡಿದ್ರು ಅಂತಲೂ ಒಪ್ಕೊಂಡಿಲ್ಲ. ನಮ್ಮ ಮನೇಲಿ ನೋಡಿದ್ದಾರೆ ಒಳ್ಳೆ ಹುಡುಗ, ಹಾಗಾಗಿ ನಾನು ಒಪ್ಕೊಂಡೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಇಲ್ಲ ಸುಭಾಷ್ ಅವರೇ. ನಿಮಗೂ ಅಷ್ಟೇ, ನಾನು ನಿಮ್ಗೆ ಫೋರ್ಸ್ ಏನು ಮಾಡ್ತಾಯಿಲ್ಲ. ನಿಮ್ಗೆ ಇಷ್ಟ ಆದರೆ ನಾವು ಮದುವೆ ಆಗೋಣ, ಇಲ್ಲಾಂದರೆ ಪರವಾಗಿಲ್ಲ ಬಿಡಿ. ಓ ನಿಜನಾ? ನಿಜವಾಗ್ಲೂ ನೀವು ಆ ಥರ ಒಪ್ಕೊಂಡ್ರಾ? ಮನೆಯವ್ರು ಯಾರು ಫೋರ್ಸ್ಗಲ್ಲ ಅಲ್ವಾ? ಹೌದು ಅಷ್ಟೇ, ಇನ್ನೇನು ಇಲ್ಲ. ನೀವು ಯಾಕೆ ಆ ಥರ ಎಲ್ಲ ಅನ್ಕೋತಾ ಇದ್ದೀರಾ? ನೋಡಿ, ನಿಮ್ಗೆ ಹಿಂದೆ ಒಂದು ಮದುವೆ ಆಗಿತ್ತು, ಅದೆಲ್ಲ ಇವಾಗ ನೀವು ಯಾರೂ ಅಲ್ಲ, ನನ್ನ ತಂಗಿನೇ ಮದುವೆ ಆಗಿದ್ದೀರಾ ಅಂತಲೂ ನಂಗೆ ಗೊತ್ತಲ್ವಾ. ಆದರೆ ಬಿಡಿ, ಪರವಾಗಿಲ್ಲ, ಅದರಲ್ಲಿ ಏನಿದೆ. ನಿಮ್ಮಿಬ್ಬರಿಗೂ ಹೊಂದಾಣಿಕೆ ಆಗಿಲ್ಲ, ಹಂಗಾಗಿ ನೀವು ದೂರ ಇದ್ದೀರಾ. ಡೈವರ್ಸ್ ಕೂಡ ಆಗಿದೆ ನಿಮಗೆ. ಅಂಥದ್ರಲ್ಲಿ ನಾನು ಆ ಥರ ಎಲ್ಲ ಯೋಚನೆ ಮಾಡಲ್ಲ ಸುಭಾಷ್ ಅವರೇ. ಮನೇಲಿ ಏನೋ ಒಳ್ಳೆ ಹುಡುಗನ ನೋಡಿದರೆ ಒಪ್ಕೊಂಡಿದ್ದೀನಿ. ಹಾಗಾಗಿ ನೀವೇನೇನೋ ಯೋಚನೆ ಮಾಡ್ತಾ ಇದ್ದೀರಾ, ಅದೆಲ್ಲ ನಿಲ್ಲಿಸ್ಬಿಡಿ. ನಿಮಗೆ ನಾನು ಇಷ್ಟ ಇದ್ದರೆ ಒಪ್ಕೊಂಡು ಮದುವೆ ಆಗಿ, ಇಲ್ಲಾಂದರೆ ಪರವಾಗಿಲ್ಲ, ಏನಾಗುತ್ತೆ? ಇಷ್ಟ ಇಲ್ಲ, ನಂಗೆ ಟೈಮ್ ಬೇಕು, ಆ ಥರ ಏನಾದರೂ ಮನೆಯವ್ರನ್ನ ಹೇಳಿ ಅದೇ ನಿಮ್ಮ ಫ್ರೆಂಡಿಗೆ ಕನ್ವಿನ್ಸ್ ಮಾಡಿ ಅಷ್ಟೇ. ಸರಸ್ವತಿ ಅವರೇ, ನಿಮಗೆ ತುಂಬ ಒಳ್ಳೆ ಮನಸ್ಸಿದೆ ಸರಸ್ವತಿ ಅವರೇ. ನಿಮ್ಮಂಥ ಒಳ್ಳೆ ಹುಡುಗಿಗೆ ನಾನಾ?
ಅದ್ಯಾಕೆ ಆ ಥರ ಮಾತಾಡ್ತಾ ಇದ್ದೀರಾ? ನೀವು ತುಂಬ ಒಳ್ಳೆಯವರೇ ಅಲ್ವಾ, ನೀವೇನು ಕೆಟ್ಟವರಾ? ನಾನು ಆ ಥರ ಹೇಳಲಿಲ್ಲ. ಸರಿ. ಸರಿ ಅಂದರೆ? ಅಂದರೆ ಮದುವೆ ಆಗೋಣ ಅಂತ. ಸರಿ ಆಯಿತು. ಬನ್ನಿ, ನೀವು ಊಟ ಏನು ಮಾಡಿಲ್ಲ, ಇಷ್ಟೊತ್ತರೆಗೂ ಸುಮ್ಮನೆ ನಿಂತಿದ್ದೀರಾ, ಏನು ಮಾತಾಡ್ತಾ ಇಲ್ಲ, ಏನಿಲ್ಲ. ಸದ್ಯ ಇವಾಗಾದರೂ ಮಾತಾಡಿದ್ರಲ್ಲ, ಅಷ್ಟೇ ಸಾಕು ನನಗೆ. ಎಲ್ಲಿ ನನ್ನ ಮೇಲೆ ಕೋಪ ಮಾಡ್ಕೊಬಿಟ್ಟಿದ್ದೀರೋ ಅಂತ ಅಂದ್ಕೊಂಡಿದ್ದೆ ನಾನು. ಏಯ್ ತೂತು, ನಿಮ್ಮಲ್ಲಿ ನಾನೇ ಕೋಪ ಮಾಡ್ಕೊಂಡ್ಲಿ. ಸರಿ ಆಯಿತು, ಬನ್ನಿ. ನೀವು ಊಟ ಮಾಡಿಲ್ಲ ಅನ್ಸುತ್ತೆ, ಅಲ್ಲಿ ಒಂದು ಮುಕ್ಕಾಲಾಯಿತು. ಬನ್ನಿ ಬನ್ನಿ. ಆಯಿತು. ಮುಂದುವರಿಯುವುದು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬರ್ತೀವಿ. ಬಾಯ್.